ಎಲ್ಲರಿಗೂ ನಮಸ್ಕಾರ. ವೈರಸ್ನಿಂದ ಹರಡುವ ರೋಗಗಳು. ಕೋವಿಡ್-19 ಕರೋನಾ ವೈರಸ್ ಅಥವಾ ಸಾರ್ಸ್ ಜಾತಿಯ ವೈರಸ್ನಿಂದ ಹರಡುತ್ತದೆ. ಇನ್ಫ್ಲೂಯೆಂಜಾ ಆರ್ಥೋಮಿಕ್ಸೋ ವೈರಸ್ನಿಂದ ಹರಡುತ್ತದೆ. ಮಮ್ಸ್ ಅಥವಾ ಮಂಗನಬಾವು ಪ್ಯಾರಾಮೈಕ್ಸೋ ವೈರಸ್ನಿಂದ ಹರಡುತ್ತದೆ. ಚಿಕನ್ ಪಾಕ್ಸ್ ವಾರಿಸೆಲ್ಲಾ ವೈರಸ್ನಿಂದ ಹರಡುತ್ತದೆ. ಸ್ಮಾಲ್ ಪಾಕ್ಸ್ ವಾರಿಲೋ ವೈರಸ್ನಿಂದ ಹರಡುತ್ತದೆ. ಪೋಲಿಯೋ ವೈರಸ್ನಿಂದ ಹರಡುತ್ತದೆ. ರೇಬಿಸ್ ವೈರಸ್ನಿಂದ ಹರಡುತ್ತದೆ. ಡೆಂಗ್ಯೂ ಆರ್ಬೋ ವೈರಸ್ನಿಂದ ಹರಡುತ್ತದೆ. ಹರ್ಪಿಸ್ ವೈರಸ್ನಿಂದ ಹರಡುತ್ತದೆ. ಏಡ್ಸ್ HIV ವೈರಸ್ನಿಂದ ಹರಡುತ್ತದೆ. ಹಂದಿ ಜ್ವರ H1N1 ಅಥವಾ ಹಿಮೋಗ್ಲೋಟಿನ್ ನ್ಯೂರೋಮೆರಿಡಿಯನ್ ವೈರಸ್ನಿಂದ ಹರಡುತ್ತದೆ. ಹೆಪಟೈಟಿಸ್ ಬಿ ವೈರಸ್ನಿಂದ ಹರಡುತ್ತದೆ. ಹಕ್ಕಿ ಜ್ವರ H5N1 ವೈರಸ್ನಿಂದ ಹರಡುತ್ತದೆ. ಜಿಕಾ ವೈರಸ್ನಿಂದ ಹರಡುತ್ತದೆ. ನಿಪಾ ವೈರಸ್ನಿಂದ ಹರಡುತ್ತದೆ. ಎಬೋಲಾ ವೈರಸ್ನಿಂದ ಹರಡುತ್ತದೆ. ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳು. ಕ್ಷಯರೋಗ ಅಂದರೆ TB ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಪ್ಲೇಗ್ ರೋಗ ಯುರೋಸಿನಿಯಾ ಪೆಸ್ಟಿಸ್ನಿಂದ ಹರಡುತ್ತದೆ. ಟೆಟಾನಸ್ ಅಥವಾ ಧನುರ್ವಾಯು ಕ್ಲಾಸ್ಟ್ರೀಡಿಯಂ ಟೆಟನಿ ವೈರಸ್ನಿಂದ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ನಿಮೋನಿಯಾ ಡಿಪ್ಲೋಕೋಕಸ್ ನಿಮೋನಿಯಾ. ಡಿಪ್ತೀರಿಯಾ ಕ್ರೋನಿಯೋ ಡಿಪ್ತೀರಿಯಾ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಗಂಟಲು ಬೇನೆ ಸ್ಟೆಪ್ಟೋಕೋಕಸ್ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಕಾಲರಾ ವೈಬ್ರಿಯೋ ಕಾಲರೋ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಕುಷ್ಠರೋಗ ಮೈಕ್ರೋ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಟೈಫಾಯ್ಡ್ ಸಾಲ್ಮೊನೆಲ್ಲಾ ಟೈಫಿ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಆಸ್ಪರ್ಜಿಲ್ಲಸ್ ನೈಗರ್ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಅಂಥ್ರಾಕ್ಸ್ ಬ್ಯಾಸಿಲಸ್ ಅಂಥ್ರಾಕ್ಸ್ದಿಂದ ಹರಡುತ್ತದೆ. ಇನ್ನು ನೀರಿನ ಮೂಲಕ ಹರಡುವ ರೋಗಗಳು. ನೀರಿನ ಮೂಲಕ ಯಾವ್ಯಾವ ಹರಡ್ತಾವಂದ್ರೆ ಕಾಲರಾ, ವಿಷಮ ಶೀತ ಜ್ವರ, ಆಮಶಂಕೆ ಅಂದರೆ ಕಲುಷಿತ ನೀರನ್ನು ಸೇವಿಸುವುದರಿಂದ ಈ ರೋಗಗಳು ಹರಡುತ್ತವೆ. ಕೀಟಗಳಿಂದ ಹರಡುವ ರೋಗಗಳು. ಸೊಳ್ಳೆ, ನೊಣ, ಜಿಗಟ, ತಿಗಣೆಗಳಿಂದ ಹರಡುತ್ತವೆ. ಹೆಣ್ಣು ಅನಾಫಿಲಿಸ್ರಿಂದ ಮಲೇರಿಯಾ ರೋಗ ಹರಡುತ್ತದೆ. ಪ್ಲೇಗು ಸೊಳ್ಳೆಯಿಂದ ಚಿಗಟ ರೋಗ ಹರಡುತ್ತದೆ. ಕಾಲರಾ ನೊಣಗಳಿಂದ ಹರಡುತ್ತದೆ. ನಿದ್ರಿಸುವ ಬೇನೆ ಟ್ಸೆ ನೊಣ. ಏಡಿಸಾ ಈಜಿಪ್ಟ. ಡೆಂಗ್ಯೂ ಚಿಕನ್ಗುನ್ಯಾ. ಮಣ್ಣಿನ ಮೂಲಕ ಹರಡುವ ರೋಗಗಳು. ಧನುರ್ವಾಯು ಟೆಟಾನಸ್ ಬ್ಯಾಕ್ಟೀರಿಯಾದಿಂದ ಹರಡುವ ರೋಗ. ಸಾಕು ಪ್ರಾಣಿಗಳ ಮೂಲಕ ಹರಡುವ ರೋಗಗಳು. ರೇಬಿಸ್ ರೋಗಗ್ರಸ್ತ ನಾಯಿ, ಬೆಕ್ಕುಗಳು ಕಚ್ಚಿದಾಗ ರೇಬಿಸ್ ರೋಗ ಹರಡುತ್ತದೆ. ಹಂದಿಗಳಿಂದ ಮೆದುಳು ಜ್ವರ ಹರಡುತ್ತದೆ. ಮಂಗಗಳಿಂದ ಮಂಗನ ಕಾಯಿಲೆ ರೋಗ ಹರಡುತ್ತದೆ. ಜೀವಜಲ ORS ಇದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂದರೆ 1 ಲೀಟರ್ ನೀರು ಕಾಯಿಸಿ ಆರಿಸಿದ ನೀರಿಗೆ 2 ಚಮಚ ಸಕ್ಕರೆ, 1/4 ಚಮಚ ಉಪ್ಪು, 1/4 ಅಡುಗೆ ಸೋಡಾ ಹಾಕಿ ಜೀವಜಲವನ್ನು ತಯಾರಿಸುತ್ತಾರೆ. ಗಾಳಿಯ ಮೂಲಕ ಹರಡುವ ರೋಗಗಳು. ರೋಗಿ ಕೆಮ್ಮು ಅಥವಾ ಸೀನಿದಾಗ ಲಕ್ಷಾಂತರ ರೋಗಾಣುಗಳು ಗಾಳಿಯಲ್ಲಿ ಸೇರುತ್ತವೆ. ಆರೋಗ್ಯವಂತನು ಸೇವಿಸಿದಾಗ ರೋಗಾಣು ಅವನ ದೇಹವನ್ನು ಸೇರಿ ರೋಗ ತರುತ್ತದೆ. ಅವು ಯಾವ ರೋಗಗಳು ಅಂದರೆ ಕ್ಷಯರೋಗ, ನೆಗಡಿ, ಫ್ಲೂ ಅಂಥೇಳಿ ಕರೆಯುತ್ತಾರೆ. ಧನ್ಯವಾದಗಳು.